ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ನಮ್ಮ ಮಾರ್ಕೆಟ್ಗೆ ಸಂಬಂಧಪಟ್ಟಂತೆ ಇವತ್ತು ಬಂದಂತ ಕೆಲವು ಸುದ್ದಿಗಳನ್ನು ನೋಡೋಣ. ಜೊತೆಗೆ ಹಲವಾರು ಕಂಪನಿಗಳು ಇವತ್ತು ಕೂಡ ತಮ್ಮ Q3 ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ. ಆ ರಿಸಲ್ಟ್ ಅನ್ನ ಓವರ್ ವ್ಯೂ ಮಾಡಿ ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ. ಆಸ್ ಯೂಶುವಲ್ ಮುಂದುವರಿಯ ಮುಂಚೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ತಗೊಳ್ಳಬಹುದು. ಆಸ್ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ಮುಂದೆ ತರ್ತಾ ಇದ್ದೀನಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಓಪನಿಂಗ್ ಲಿಂಕ್ ಇರುತ್ತೆ. ಇಂಟ್ರೆಸ್ಟ್ ಇರೋರು ಅಕೌಂಟ್ ಓಪನ್ ಮಾಡಬಹುದು. ಹಾಗೆ ಇನ್ವೆಸ್ಟ್ಮೆಂಟ್ ಗೆ ಸಂಬಂಧಪಟ್ಟಂತೆ ನಿಮ್ಗೆ ಏನಾದ್ರು ಸಪೋರ್ಟ್ ಬೇಕಾದ್ರೆ ನಮ್ಮನ್ನ ಈ ನಂಬರ್ ಮೂಲಕ ಕಾಂಟ್ಯಾಕ್ಟ್ ಮಾಡಬಹುದು. ನಮ್ಮ ಮೂಲಕ ಇಲ್ಲಿ ಮೆನ್ಷನ್ ಮಾಡಿರುವಂತ ಎಲ್ಲ ಸರ್ವಿಸಸ್ ಸಿಗುತ್ತೆ. ಬಟ್ ಕಂಡೀಷನ್ ಒಂದೇ, ಅಕೌಂಟ್ ನಮ್ಮ ಮೂಲಕ ಓಪನ್ ಆಗಿರ್ಬೇಕು. ಹಾಗಾಗಿ ಅಕೌಂಟ್ ಓಪನ್ ಮಾಡ್ಕೊಳ್ಳಿ, ಕಾಂಟ್ಯಾಕ್ಟ್ ಮಾಡಿ. ಇನ್ನು ಸುದ್ದಿಗಳ ಕಡೆ ನಾವು ಬರುತ್ತದೆ. ಮೊದಲಿಗೆ NSE ಇಂದ ಇವತ್ತು ಒಂದು ಸುದ್ದಿ ಬಂದಿದೆ. ಆಕ್ಚುಲಿ ನೆನ್ನೆನೆ ಬಂದಿರುವಂತಹ ಸುದ್ದಿ ಇದು. ನೋಡಬಹುದು, NSE ಲಾಂಚಸ್ ನ್ಯೂ ನಿಫ್ಟಿ ಸ್ಮಾಲ್ ಕ್ಯಾಪ್ 500 ಇಂಡೆಕ್ಸ್. ನಾವು ಇಷ್ಟು ದಿನ NSE 250 ಇಂಡೆಕ್ಸ್ ವರೆಗೂ ಕವರ್ ಮಾಡ್ತಾ ಇದ್ವಿ. ಪ್ರತಿದಿನ ಕೂಡ ನಾನು ಇಂಡೆಕ್ಸಸ್ ಗಳನ್ನ ಕವರ್ ಮಾಡುವಾಗ ನೋಡ್ತಾ ಇದ್ವಿ NSE ಸ್ಮಾಲ್ ಕ್ಯಾಪ್ 250 ಅಂತ. ಈಗ NSE 500 ಇಂಡೆಕ್ಸ್ ಅನ್ನು ಕೂಡ ಲಾಂಚ್ ಮಾಡಿದೆ ನಿನ್ನೆಯಿಂದ. ನೋಡಬಹುದು, NSE's ಇಂಡೆಕ್ಸ್ ಸರ್ವಿಸ್ ಸಬ್ಸಿಡಿಯರಿ ಹ್ಯಾಸ್ ಲಾಂಚ್ಡ್ ನ್ಯೂ ಬ್ರಾಡ್ ಮಾರ್ಕೆಟ್ ಇಂಡೆಕ್ಸ್ ಕಾಲ್ಡ್ ನಿಫ್ಟಿ ಸ್ಮಾಲ್ ಕ್ಯಾಪ್ 500. ಅಂದ್ರೆ ಈ ಸ್ಮಾಲ್ ಕ್ಯಾಪ್ ಇಂಡೆಕ್ಸ್ ಅಲ್ಲಿ 500 ಶೇರ್ ಗಳಿರ್ತವೆ. ಹಾಗೆ ನೋಡಬಹುದು, ದ ಇಂಡೆಕ್ಸ್ ಏಮ್ಸ್ ಟು ಟ್ರಾಕ್ ದ ಪರ್ಫಾರ್ಮೆನ್ಸ್ ಆಫ್ ಟಾಪ್ 500 small cap stocks selected based on 6-month average full market capitalization after the Nifty Mid Cap 150 index. Nifty Mid Cap 150 index ಏನಿದೆ ಅದರ ನಂತರ ಬರುವಂತ 500 ಶೇರ್ಗಳಿರ್ತವೆ. ಆಸ್ ಪರ್ ಮಾರ್ಕೆಟ್ ಕ್ಯಾಪಿಟಲೈಸೇಷನ್, ಅದರಲ್ಲೂ 6 months average ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಅನ್ನ ಕ್ಯಾಲ್ಕುಲೇಟ್ ಮಾಡಿ ಅದರಲ್ಲಿ ಸ್ಟಾಕ್ ಗಳನ್ನ ಸೇರಿಸ್ತಾರೆ. ಈಗ ಸ್ಮಾಲ್ ಕ್ಯಾಪ್ 50 ಇತ್ತು, 100 ಇತ್ತು, ಹಾಗೆ 250 ಇತ್ತು. ಈಗ 500 ಕೂಡ ಅದಕ್ಕೆ ಸೇರ್ಕೊಳ್ತಾ ಇದೆ. ಹಾಗೆ ಸ್ಟಾರ್ಟಿಂಗ್ ವ್ಯಾಲ್ಯೂ ಬಂದು 1000 ಇರುತ್ತೆ. ಹಾಗೆ ಬೇಸ್ ಡೇಟ್ ನೋಡಬಹುದು April 1st 2005 ಆಗಿರುತ್ತೆ. ಜೊತೆಗೆ ಆಸ್ ಯೂಶುವಲ್ ಸೆಮಿ ಆನ್ಯುಯಲಿ ಇದನ್ನ ರೀಕಾನ್ಸ್ಟಿಟ್ಯೂಟ್ ಮಾಡ್ತಾರೆ. ಅಂದ್ರೆ ಹೇಗೆ ನಿಫ್ಟಿ 50 ನ ರೀಬ್ಯಾಲೆನ್ಸಿಂಗ್ ಮಾಡ್ತಾರೋ ಅದೇ ರೀತಿ 6 ತಿಂಗಳಿಗೆ ಒಂದ್ಸಲ ರೀಬ್ಯಾಲೆನ್ಸಿಂಗ್ ಇರುತ್ತೆ. ಮಾರ್ಚ್ ಅಂಡ್ ಸೆಪ್ಟೆಂಬರ್ ಅಲ್ಲಿ ರೀಬ್ಯಾಲೆನ್ಸಿಂಗ್ ಇರುತ್ತೆ. ಎಸ್ಪೆಷಲಿ ಈ ಇಂಡೈಸಸ್ ಗಳು ಅಸೆಟ್ ಮ್ಯಾನೇಜರ್ಸ್ ಗೆ ಬೆಂಚ್ ಮಾರ್ಕ್ ಆಗಿ ಕೆಲಸವನ್ನ ಮಾಡ್ತವೆ. ETF ಗಳಿಗೆ ಆಗ್ಬಹುದು, ಇಂಡೆಕ್ಸ್ ಫಂಡ್ ಗಳಿಗೆ ಆಗ್ಬಹುದು, ಅವುಗಳಿಗೆ ಇದು ಬೆಂಚ್ ಮಾರ್ಕ್ ಆಗಿ ಕೆಲಸ ಮಾಡುತ್ತೆ. ಇವುಗಳನ್ನ ಬೀಟ್ ಮಾಡೋದೇ ಮ್ಯೂಚುವಲ್ ಫಂಡ್ ಗಳ ಟಾರ್ಗೆಟ್ ಆಗಿರುತ್ತೆ. ಅಂದ್ರೆ ಇಂಡೆಕ್ಸ್ ಎಷ್ಟು ರಿಟರ್ನ್ಸ್ ಕೊಡುತ್ತೋ ಅದಕ್ಕಿಂತ ಜಾಸ್ತಿ ರಿಟರ್ನ್ಸ್ ಅನ್ನ ಕೊಡಬೇಕು, ಆಗ್ಲೇ ಆ ಫಂಡ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡ್ತಿದೆ ಅಂತ ಕರೆಯೋದು. ಹಾಗಾಗಿ ಅವರಿಗೆ ಬೆಂಚ್ ಮಾರ್ಕ್ ಆಗಿ ನಿಫ್ಟಿ 500 ಇಂಡೆಕ್ಸ್ ಕೆಲಸವನ್ನ ಮಾಡುತ್ತೆ. NSE ಇಂದ ಒಂದು ಹೊಸ ಇಂಡೆಕ್ಸ್ ಗೆ ಬರ್ತಾ ಇದೆ ಈಗ. ಇನ್ನು ನೆಕ್ಸ್ಟ್ ಐನಾಕ್ಸ್ GFL, ಐನಾಕ್ಸ್ ಗ್ರೀನ್ ಗ್ರೂಪ್ ಉತ್ತರ ಪ್ರದೇಶ ಹಾಗೂ ಅಸ್ಸಾಂ ಅಂಡ್ ಕೇರಳ ಜೊತೆ ಸುಮಾರು 17,000 ಕೋಟಿ ಒಪ್ಪಂದವನ್ನ ಮಾಡ್ಕೊಂಡಿದೆ. 3 MOU ಗಳನ್ನ ವರ್ಲ್ಡ್ ಎಕನಾಮಿಕ್ ಫೋರಂ ಅಲ್ಲಿ ಮಾಡ್ಕೊಂಡಿದೆ. ನೋಡಬಹುದು, ರಿನ್ಯೂವಬಲ್ ಎನರ್ಜಿ ಸ್ಪೇಸ್ ಅಲ್ಲಿ ಈ 3 ಸ್ಟೇಟ್ ಗಳಲ್ಲಿ ಸುಮಾರು 17,000 ಕೋಟಿಯನ್ನ ಕಂಪನಿ ಇನ್ವೆಸ್ಟ್ಮೆಂಟ್ ಮಾಡುವಂತ ನಿರ್ಧಾರವನ್ನ ಮಾಡಿದೆ. ಇದಕ್ಕಾಗಿ ಒಪ್ಪಂದಗಳನ್ನು ಕೂಡ ಮಾಡ್ಕೊಂಡಿದೆ. ನೋಡಬಹುದು, ಸೋಲಾರ್ ಪವರ್ ಪ್ರಾಜೆಕ್ಟ್ಸ್ ಇರುತ್ತೆ, ಸೆಲ್ಸ್ ಮಾಡ್ಯೂಲ್ಸ್ ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್ಸ್ ಇರುತ್ತೆ. ಜೊತೆಗೆ ಸೋಲಾರ್ ಮಾಡ್ಯೂಲ್ ಟೆಸ್ಟಿಂಗ್ ಲ್ಯಾಬೋರೇಟರೀಸ್ ಅನ್ನು ಕೂಡ ಈ ಸ್ಟೇಟ್ ಗಳಲ್ಲಿ ಕಂಪನಿ ಸ್ಟಾರ್ಟ್ ಮಾಡುತ್ತೆ. ಅದರಲ್ಲಿ ಇನಿಷಿಯಲ್ ಅಗ್ರಿಮೆಂಟ್ ನೋಡಬಹುದು, ಉತ್ತರ ಪ್ರದೇಶ ಜೊತೆ 10,500 ಕೋಟಿ ಒಪ್ಪಂದವನ್ನ ಮಾಡ್ಕೊಂಡಿದೆ. ಹಾಗೆ ಅಸ್ಸಾಂ ಜೊತೆ 6,500 ಕೋಟಿ, ಜೊತೆಗೆ ಕೇರಳ ಕೂಡ, ಕೇರಳ ಹಾಗೂ ಅಸ್ಸಾಂ ಜೊತೆ 6,500 ಕೋಟಿ, ಉತ್ತರ ಪ್ರದೇಶ ಒಂದರಲ್ಲೇ 10,500 ಕೋಟಿ ಒಪ್ಪಂದವನ್ನ ಮಾಡ್ಕೊಂಡಿದೆ. ಇನ್ನು ಅದಾನಿ ಪೋರ್ಟ್ಸ್ ಇಂದ ಕೂಡ ಒಂದು ಸುದ್ದಿ ಬಂದಿದೆ. ಅದಾನಿ ಪೋರ್ಟ್ಸ್ ಇನಾಗರೇಟ್ಸ್ ವಿಜಿನ್ಜಾಮ್ ಫೇಸ್ 2 ಪ್ರಾಜೆಕ್ಟ್ ಇನ್ ಕೇರಳ. ಕೇರಳದಲ್ಲಿ ಕಂಪನಿ ಫೇಸ್ 2 ಪ್ರಾಜೆಕ್ಟ್ ಅನ್ನು ಓಪನ್ ಮಾಡಿದೆ ವಿಜಿನ್ಜಾಮ್ ಪೋರ್ಟ್ ಅಲ್ಲಿ. ಈಗಾಗಲೇ ಅಲ್ಲಿ ಕೆಲಸವನ್ನ ಮಾಡ್ತಾ ಇತ್ತು. ಫೇಸ್ 1 ಈಗಾಗಲೇ ಕಾರ್ಯನಿರತ ಕೂಡ ಆಗಿದೆ. ಹಿಂದೆನೆ ಅದನ್ನ ಲಾಂಚ್ ಮಾಡಿತ್ತು. ಈಗ ಫೇಸ್ 2 ಕೂಡ ಕೆಲಸವನ್ನ ಶುರು ಮಾಡ್ತಾ ಇದೆ. ಅಂದ್ರೆ ಕಂಪನಿ ವಾಲ್ಯೂಮ್ ಹ್ಯಾಂಡ್ಲಿಂಗ್ ಕೆಪಾಸಿಟಿ ಈಗ ಜಾಸ್ತಿ ಆಗುತ್ತೆ. ಕಂಪನಿಗಂತೂ ಒಳ್ಳೆ ಸುದ್ದಿ. ಸದ್ಯದ ಮಟ್ಟಿಗೆ ಒಂದು ಬ್ಯಾಡ್ ನ್ಯೂಸ್ ನೆನೆ ಬಂದಿತ್ತು, ನೋಡಿದ್ವಿ ನಾವು. ಸ್ಟಾಕ್ ಗಳಲ್ಲಿ ಒಂದಷ್ಟು ಡೌನ್ ಫಾಲ್ ಕೂಡ ನೋಡ್ಲಿಕ್ಕೆ ಸಿಕ್ಕಿತ್ತು. ಈಗ ಈ ಸುದ್ದಿ ಬಂದಿದೆ, ನೋಡೋಣ ಮಂಗಳವಾರ ಯಾವ ರೀತಿ ರಿಯಾಕ್ಷನ್ ಸ್ಟಾಕ್ ಅಲ್ಲಿ ಬರುತ್ತೆ ಅಂತ. ಇನ್ನು ಇವತ್ತು ಕೋಟಕ್ ಮಹೀಂದ್ರಾ ಬ್ಯಾಂಕ್ ತನ್ನ Q3 ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ. ರಿಸಲ್ಟ್ ಹೇಗಿದೆ ಅಂತ ನೋಡೋಣ. ಕಂಪನಿಯ ಕನ್ಸಾಲಿಡೇಟೆಡ್ ನಂಬರ್ಸ್ ಇದು. ನಾವು ಸ್ಟ್ಯಾಂಡ್ ಅಲೋನ್ ನಂಬರ್ಸ್ ಅನ್ನು ನೋಡೋಣ. ಯಾಕಂದ್ರೆ ಇದು ಬ್ಯಾಂಕ್ ಆಗಿರೋದ್ರಿಂದ ಸ್ಟ್ಯಾಂಡ್ ಅಲೋನ್ ನಂಬರ್ಸ್ ನೋಡಬೇಕಾಗುತ್ತೆ. ಸ್ಟ್ಯಾಂಡ್ ಅಲೋನ್ ನಂಬರ್ಸ್ ಅಂತ ಪೇಜ್ ಅನ್ನು ಓಪನ್ ಮಾಡಿದೀನಿ. ಇಲ್ಲಿ ಮೆನ್ಷನ್ ಮಾಡಿರುವಂತ ನಂಬರ್ಸ್ ಎಲ್ಲಾನು ಕೂಡ ಕೋಟಿಗಳಲ್ಲಿದೆ. ಕಂಪನಿಯ ಟೋಟಲ್ ಇನ್ಕಮ್ ಅನ್ನು ನೋಡೋದಾದ್ರೆ ನಾವು ಈ ರೋನಲ್ಲಿ ಹಿಂದಿನ ವರ್ಷ ನೋಡಬಹುದು 16,050 ಕೋಟಿ ಇತ್ತು ಕಂಪನಿಯ ಟೋಟಲ್ ಇನ್ಕಮ್. ಹಿಂದಿನ ಕ್ವಾರ್ಟರ್ 16,238 ಕೋಟಿ ಇತ್ತು. ಈಗ 16,741 ಕೋಟಿ ಆಗಿದೆ. ಇಯರ್ಲಿ ಆಗ್ಬೋದು ಅಥವಾ ಕ್ವಾರ್ಟರ್ಲಿ ಆಗ್ಬೋದು. ಇನ್ಕಮ್ ವೈಸ್ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗಿದೆ. ನಂತರ ಟೋಟಲ್ ಎಕ್ಸ್ಪೆಂಡಿಚರ್ ನೋಡೋದಾದ್ರೆ ಹಿಂದಿನ ವರ್ಷ 10,869 ಕೋಟಿಯನ್ನ ಖರ್ಚು ಮಾಡಿತ್ತು ಕಂಪನಿ. ಹಿಂದಿನ ಕ್ವಾರ್ಟರ್ಲಿ 10,970 ಕೋಟಿ, ಈಗ 11,361 ಕೋಟಿಯನ್ನ ಖರ್ಚು ಮಾಡಿದೆ. ಇನ್ಕಮ್ ಇಂದ ಎಕ್ಸ್ಪೆನ್ಸಸ್ ಕಳೆದ ಮೇಲೆ ಆಪರೇಟಿಂಗ್ ಪ್ರಾಫಿಟ್ ಸಿಗುತ್ತೆ. ಅದರಲ್ಲೂ ಬಿಫೋರ್ ಪ್ರಾವಿಷನ್ಸ್ ಅಂಡ್ ಕಂಟಿಜೆನ್ಸೀಸ್ ನೋಡಬಹುದು. ಹಿಂದಿನ ವರ್ಷ 5,181 ಕೋಟಿ ಇತ್ತು. ಹಿಂದಿನ ಕ್ವಾರ್ಟರ್ಲಿ 5,268 ಕೋಟಿ, ಈಗ 5,379 ಕೋಟಿ ಇದೆ. ಇಯರ್ಲಿ ಕ್ವಾರ್ಟರ್ಲಿ ಇಂಪ್ರೂವ್ ಆಗಿದೆ ಪರ್ಫಾರ್ಮೆನ್ಸ್. ಇನ್ನು ಪ್ರಾವಿಷನ್ಸ್ ಕಡೆ ಬಂದ್ರೆ
ಪ್ರಾವಿಷನ್ಸ್ ನೋಡಬಹುದು. ಹಿಂದಿನ ವರ್ಷ 794 ಕೋಟಿ ಇತ್ತು. ಅಂದ್ರೆ ಲೋನ್ ಕೊಟ್ಟಿರೋದ್ರಲ್ಲಿ ವಾಪಸ್ ಬರದೇ ಇರೋದು, ಅದಕ್ಕಾಗಿ ಪ್ರಾಫಿಟ್ ಅಲ್ಲಿ ಎತ್ತಿಡ್ತಾ ಇದೆ ಕಂಪನಿ. ಇದು ಕಡಿಮೆ ಆದಷ್ಟು ಒಳ್ಳೇದು. ಹಿಂದಿನ ವರ್ಷ 794 ಕೋಟಿ ಇತ್ತು. ಹಿಂದಿನ ಕ್ವಾರ್ಟರ್ಲಿ 947 ಕೋಟಿ, ಈಗ 809 ಕೋಟಿ ಇದೆ. ಅಂದ್ರೆ ಇಯರ್ಲಿ ಸ್ವಲ್ಪ ಮಟ್ಟಿಗೆ ಜಾಸ್ತಿ ಆಗಿದೆ, ಅಂದ್ರೆ 15 ಕೋಟಿ ಜಾಸ್ತಿ ಆಗಿದೆ. ಬಟ್ ಕ್ವಾರ್ಟರ್ಲಿ ಡೌನ್ ಆಗಿದೆ. 947ರಿಂದ 809 ಕೋಟಿಗೆ ಇಳಿದಿದೆ. ಇದು ಒಳ್ಳೆ ಸೈನ್. ಇಯರ್ಲಿ ದೊಡ್ಡ ಮಟ್ಟದಲ್ಲಿ ಜಾಸ್ತಿ ಆಗಿಲ್ಲ, ಜೊತೆಗೆ ಕ್ವಾರ್ಟರ್ಲಿ ಒಳ್ಳೆ ಡೌನ್ ಫಾಲ್ ಇದೆ. ಗುಡ್ ಡೆವಲಪ್ಮೆಂಟ್ ಅಂತಾನೆ ಹೇಳ್ಬೋದು. ಪ್ರಾವಿಷನ್ಸ್ ಕಡಿಮೆ ಆಗಿರೋದು ಕ್ವಾರ್ಟರ್ಲಿ. ಇನ್ನು ಯಾವುದೇ ರೀತಿಯ ಎಕ್ಸೆಪ್ಷನಲ್ ಐಟಮ್ಸ್ ಇಲ್ಲ. ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ನಂತರ ನೆಟ್ ಪ್ರಾಫಿಟ್ ಫಾರ್ ದ ಪೀರಿಯಡ್ ನೋಡಿದ್ರೆ ಹಿಂದಿನ ವರ್ಷ 3304 ಕೋಟಿ ಇತ್ತು. ಹಿಂದಿನ ಕ್ವಾರ್ಟರ್ಲಿ 3253 ಕೋಟಿ, ಈಗ 3446 ಕೋಟಿ ಆಗಿದೆ. ಇಯರ್ಲಿ ಆಗ್ಬೋದು ಅಥವಾ ಕ್ವಾರ್ಟರ್ಲಿ ಆಗ್ಬೋದು, ಕಂಪನಿಯ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗಿದೆ ಕೋಟಕ್ ಮಹೀಂದ್ರಾ ಬ್ಯಾಂಕ್. ಇನ್ನು ಇಪಿಎಸ್ ಅಲ್ಲಿ ಪರ್ಸೆಂಟೇಜ್ ಅನ್ನು ನೋಡಿದ್ರೆ ಸೇಮ್ ಪ್ರೊಪೋರ್ಷನೇಟ್ ಅಲ್ಲಿ ಅಡ್ಜಸ್ಟ್ ಆಗುತ್ತೆ. ಸ್ಟಿಲ್ ಒಂದ್ಸಲ ನೋಡಬಹುದು 3.32, 3.27, ಈಗ 3.47 ಇದೆ. ಡಿಸೆಂಟ್ ಇಂಪ್ರೂವ್ಮೆಂಟ್ ನೋಡ್ಲಿಕ್ಕೆ ಸಿಕ್ಕಿದೆ. ಇನ್ನು ಇಷ್ಟಕ್ಕೆ ಮುಗಿತಾ? ನೋ. ಇದು ಬ್ಯಾಂಕಿಂಗ್ ಕಂಪನಿ ಆಗಿರೋದ್ರಿಂದ NPA ನೋಡೋದು ಬಹಳ ಮುಖ್ಯ ಆಗುತ್ತೆ. ಎಸ್ಪೆಷಲಿ NPA ನ ಪರ್ಸೆಂಟೇಜ್ ಟರ್ಮ್ಸ್ ಅಲ್ಲಿ ನೋಡೋದು ಬೆಸ್ಟ್. ಹಿಂದಿನ ಸಲ ನೋಡಬಹುದು 1.5 ಇತ್ತು. ಹಿಂದಿನ ಕ್ವಾರ್ಟರ್ಲಿ 1.39, ಈಗ 1.3 ಆಗಿದೆ. ಗ್ರಾಸ್ NPA ಅಂದ್ರೆ ಅಸೆಟ್ ಕ್ವಾಲಿಟಿ ಇಂಪ್ರೂವ್ ಆಗಿದೆ. ಕಡಿಮೆ ಆದಷ್ಟು ಪಾಸಿಟಿವ್. ಕಡಿಮೆ ಆಗಿದೆ ಅಂದ್ರೆ ಪಾಸಿಟಿವ್ ಇದೆ. ಅಸೆಟ್ ಕ್ವಾಲಿಟಿ ಇಂಪ್ರೂವ್ ಆಗಿದೆ. ಇನ್ನು ನೆಟ್ NPA ಕೂಡ ನೋಡಬಹುದು 0.41, 0.32, ಈಗ 0.31. ಓವರ್ ಆಲ್ ಹೇಳ್ಬೇಕಂದ್ರೆ ಅಸೆಟ್ ಕ್ವಾಲಿಟಿ ಇಂಪ್ರೂವ್ ಆಗಿದೆ, ಪರ್ಫಾರ್ಮೆನ್ಸ್ ಚೆನ್ನಾಗಿದೆ. ನೆಟ್ ಪ್ರಾಫಿಟ್ ಅಲ್ಲಿ ಆಗ್ಬಹುದು, ಎಬಿಟ್ ಹಾಗೆ ಇನ್ಕಮ್ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಇನ್ನು ಸೆಗ್ಮೆಂಟ್ ವೈಸ್ ರೆವೆನ್ಯೂ ನೋಡೋದಾದ್ರೆ ಕಾರ್ಪೊರೇಟ್ ಅಂಡ್ ಹೋಲ್ಸೇಲ್ ಬ್ಯಾಂಕಿಂಗ್ ಪರ್ಫಾರ್ಮೆನ್ಸ್ ನೋಡಬಹುದು. ಇಯರ್ಲಿ ಅಪ್ ಆಗಿದೆ, ಕ್ವಾರ್ಟರ್ಲಿ ಸ್ವಲ್ಪ ಡೌನ್ ಇದೆ ಹೋಲ್ಸೇಲ್ ಬ್ಯಾಂಕಿಂಗ್. ಇನ್ನು ರಿಟೇಲ್ ಬ್ಯಾಂಕಿಂಗ್ ಇಯರ್ಲಿ ಸ್ಲೈಟ್ಲಿ ಅಪ್ ಆಗಿದೆ, ಕ್ವಾರ್ಟರ್ಲಿ ಚೆನ್ನಾಗಿ ಇಂಪ್ರೂವ್ ಆಗಿದೆ. ನೋಡಬಹುದು 8842 ಕೋಟಿಯಿಂದ 8879 ಕೋಟಿಗಾಗಿದೆ. ಸ್ವಲ್ಪ ಮಟ್ಟಿಗೆ ಅಪ್ ಆಗಿದೆ, ಬಟ್ ಕ್ವಾರ್ಟರ್ಲಿ ಒಳ್ಳೆ ಇಂಪ್ರೂವ್ಮೆಂಟ್ ನೋಡ್ಲಿಕ್ಕೆ ಸಿಕ್ಕಿದೆ. ಎಸ್ಪೆಷಲಿ ಈ ಪ್ರೈವೇಟ್ ಬ್ಯಾಂಕ್ಸ್ ರಿಟೇಲ್ ಬ್ಯಾಂಕಿಂಗ್ ಕಡೆ ಫೋಕಸ್ ಮಾಡ್ತಾರೆ, ಕಾರ್ಪೊರೇಟ್ಸ್ ಗಿಂತ. ICICI ಆದ್ರೂ ನೋಡಿ, HDFC ನೋಡಿ, ಮೆಜಾರಿಟಿ ಪ್ರೈವೇಟ್ ಬ್ಯಾಂಕ್ಸ್ ಇವರು ಜಾಸ್ತಿ ಕಾನ್ಸಂಟ್ರೇಟ್ ಮಾಡುತ್ತೆ ರಿಟೇಲ್. ಯಾಕಂದ್ರೆ ಅಲ್ಲಿ ಡಿಫಾಲ್ಟ್ ಪರ್ಸೆಂಟೇಜ್ ಕಡಿಮೆ ಇರುತ್ತೆ. ಇನ್ ಕೇಸ್ ಡಿಫಾಲ್ಟ್ ಮಾಡಿದ್ರು ಕೂಡ ಕಡಿಮೆ ಪ್ರಮಾಣದಲ್ಲಿ ಇರುತ್ತೆ, ಕಾರ್ಪೊರೇಟ್ಸ್ ತರ ಇರೋದಿಲ್ಲ. ಹಾಗಾಗಿ ಇನ್ನು ಟ್ರೆಜರಿ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗಿದೆ ಇಯರ್ಲಿ ಕ್ವಾರ್ಟರ್ಲಿ ನೋಡಬಹುದು. ಇನ್ನು ಎಸ್ಟಿಮೇಷನ್ಸ್ ಗೆ ಬಂದ್ರೆ ನೋಡಬಹುದು ಪ್ರಾಫಿಟ್, ನೆಟ್ ಇಂಟ್ರೆಸ್ಟ್ ಇನ್ಕಮ್ ಇನ್ ಲೈನ್ ವಿತ್ ಎಸ್ಟಿಮೇಟ್ಸ್. ಎಸ್ಟಿಮೇಟ್ಸ್ ಏನಿತ್ತು ಅದೇ ರೀತಿ ನಂಬರ್ಸ್ ಬಂದಿದೆ, ಏನು ಬಿಗ್ ಡಿಫರೆನ್ಸ್ ಆಗಿಲ್ಲ. ಇನ್ ಲೈನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಕೋಟಕ್ ಮಹೀಂದ್ರಾ ಬ್ಯಾಂಕ್ ನ ರಿಸಲ್ಟ್ಸ್ ಅಲ್ಲಿ. ಅಂದ್ರೆ ಇಲ್ಲಿ ಎಸ್ಟಿಮೇಷನ್ಸ್ ಒಬ್ಬೊಬ್ರದ್ದು ಒಂದೊಂದ್ ತರ ಇರುತ್ತೆ. ಇಲ್ಲಿ ನಾನು NDTV ಪ್ರಾಫಿಟ್ ಎಸ್ಟಿಮೇಷನ್ ಕವರ್ ಮಾಡ್ತಾ ಇದ್ದೀನಿ. ಇನ್ ಲೈನ್ ಇದೆ ಅಂತ ಹೇಳ್ತಿದೆ ಇವರ ಹೆಡ್ ಲೈನ್. ಇನ್ನು ನೆಕ್ಸ್ಟ್ ಕಂಪನಿಗೆ ಬರೋದಾದ್ರೆ ಅಲ್ಟ್ರಾಟೆಕ್ ಸಿಮೆಂಟ್ ಕೂಡ ಇವತ್ತು ರಿಸಲ್ಟ್ ಅನ್ನ ಅನೌನ್ಸ್ ಮಾಡಿದೆ. ರಿಸಲ್ಟ್ ಹೇಗಿದೆ ನೋಡೋಣ. ಇದನ್ನ ನಾವು ಕನ್ಸಾಲಿಡೇಟೆಡ್ ನಂಬರ್ಸ್ ಅನ್ನ ನೋಡ್ಬೇಕು. ಇಲ್ಲಿರುವಂತದ್ದು ಕನ್ಸಾಲಿಡೇಟೆಡ್ ಇದೆ. ಮೊದಲಿಗೆ ನೋಡಬಹುದು ರುಪೀಸ್ ಇನ್ ಕ್ರೋರ್ಸ್, ಇಲ್ಲಿ ಕೂಡ ಕೋಟಿಗಳಲ್ಲೇ ಇದೆ. ಸೀಕ್ವೆನ್ಸ್ ಸೇಮ್ ಇದೆ, ಡಿಸೆಂಬರ್, ಸೆಪ್ಟೆಂಬರ್, ಡಿಸೆಂಬರ್. ಟೋಟಲ್ ಇನ್ಕಮ್ ನೋಡಬಹುದು 18,026 ಕೋಟಿ ಇತ್ತು ಹಿಂದಿನ ವರ್ಷ. ಹಿಂದಿನ ಕ್ವಾರ್ಟರ್ಲಿ 19,781, ಈಗ 21,965 ಇದೆ. ಇಯರ್ಲಿ ಆಗ್ಬೋದು ಅಥವಾ ಕ್ವಾರ್ಟರ್ಲಿ ಆಗ್ಬೋದು, ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗಿದೆ. ಇನ್ಕಮ್ ವೈಸ್ ಎಕ್ಸ್ಪೆನ್ಸಸ್ ನೋಡಬಹುದು. ಹಿಂದಿನ ವರ್ಷ 16,333 ಕೋಟಿ ಇತ್ತು. ಹಿಂದಿನ ಕ್ವಾರ್ಟರ್ಲಿ 18,119, ಈಗ 19,588 ಇದೆ. ಇನ್ಕಮ್ ಇಂದ ಎಕ್ಸ್ಪೆನ್ಸಸ್ ಕಳೆದ್ರೆ PBT ಸಿಗುತ್ತೆ ನೋಡಬಹುದು. PBT ಅಲ್ಲಿ 1,692, 1,661, ಈಗ 2,376 ಆಗಿದೆ. ಇಯರ್ಲಿ ಆಗ್ಬೋದು ಅಥವಾ ಕ್ವಾರ್ಟರ್ಲಿ ಆಗ್ಬೋದು, ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗಿದೆ. ಬಟ್ ಈ ಸಲ ಕೆಲವೊಂದು ಬದಲಾವಣೆಗಳಾಗಿರುತ್ತೆ. ಎಕ್ಸೆಪ್ಷನಲ್ ಐಟಮ್ಸ್ ಆಡ್ ಆಗುತ್ತೆ, ಆಕ್ಚುಲಿ ಆಡ್ ಆಗಿಲ್ಲ, ಮೈನಸ್ ಆಗಿದೆ ನೋಡಬಹುದು. ಇಲ್ಲಿ 88 ಕೋಟಿ ಲೇಬರ್ ಲಾ ಕೋಡ್ ಇಂಪ್ಯಾಕ್ಟ್. ಹಾಗಾಗಿ PBT ಅಲ್ಲಿ ಮತ್ತೆ ಬದಲಾವಣೆ ಆಯ್ತು, ಬಟ್ ಸ್ಟಿಲ್ ಇಂಪ್ರೂವ್ಮೆಂಟ್ ಇದೆ ಇಯರ್ಲಿ ಹಾಗೂ ಕ್ವಾರ್ಟರ್ಲಿ. ನಂತರ ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಕಳೆದ್ರೆ ಪ್ರಾಫಿಟ್ ಫಾರ್ ದ ಪೀರಿಯಡ್ ನೋಡಬಹುದು 1,363, 1,237, ಈಗ 1,729 ಕೋಟಿ ಆಗಿದೆ. ಇಯರ್ಲಿ ಅಪ್ ಆಗಿದೆ, ಹಾಗೆ ಕ್ವಾರ್ಟರ್ಲಿ ಕೂಡ ಒಳ್ಳೆ ಇಂಪ್ರೂವ್ಮೆಂಟ್ ನೋಡ್ಲಿಕ್ಕೆ ಸಿಕ್ಕಿದೆ ಕಂಪನಿಯ ನಂಬರ್ಸ್ ಅಲ್ಲಿ. ಇನ್ನು EPS ಅಲ್ಲೂ ಕೂಡ ಅದೇ ರೀತಿಯ ಪ್ರಪೋರ್ಷನೇಟ್ ಅಲ್ಲಿ ಅಡ್ಜಸ್ಟ್ ಆಗುತ್ತೆ ನೋಡಬಹುದು. 46.21, 41.87, 58.66 ಇಂಪ್ರೂವ್ಮೆಂಟ್ ಇದೆ. ಇಯರ್ಲಿ ಆಗ್ಬೋದು ಅಥವಾ ಕ್ವಾರ್ಟರ್ಲಿ ಆಗ್ಬೋದು ಕಂಪನಿಯ ಪರ್ಫಾರ್ಮೆನ್ಸ್ ಅಲ್ಲಿ. ಇನ್ನು ಸೆಗ್ಮೆಂಟ್ ವೈಸ್ ರೆವಿನ್ಯೂ ಕೊಟ್ಟಿದ್ದಾರಾ ಅಂತ ನೋಡಿದ್ರೆ ಇಲ್ಲ, ಸೆಗ್ಮೆಂಟ್ ವೈಸ್ ಇವರೇನು ಕೊಟ್ಟಿಲ್ಲ. ಮೇ ಬಿ ಸಿಮೆಂಟ್ ಸೆಗ್ಮೆಂಟ್ ಒಂದೇ ಅನ್ಸುತ್ತೆ, ಹಾಗಾಗಿ ಪರ್ಫಾರ್ಮೆನ್ಸ್ ಏನು ಕೊಟ್ಟಿಲ್ಲ. ಏನು ನೋಡಬಹುದು ಅಲ್ಟ್ರಾಟೆಕ್ ಸಿಮೆಂಟ್ Q3 ರಿಸಲ್ಟ್ಸ್. Profit jumps 27% as volumes, margins beat street estimates. ಮಾರ್ಜಿನ್ಸ್ ಅಲ್ಲಿ ಎಸ್ಟಿಮೇಟ್ಸ್ ಅನ್ನ ಬೀಟ್ ಮಾಡಿದೆ ಕಂಪನಿಯ ನಂಬರ್ಸ್. ಓವರ್ ಆಲ್ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಅಲ್ಟ್ರಾಟೆಕ್ ಸಿಮೆಂಟ್ ಅಲ್ಲಿ. ನೋಡೋಣ ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಮಂಗಳವಾರ ಅಂತ. ಸರಿ ಗೆಳೆಯರಿ, ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಓಪನಿಂಗ್ ಲಿಂಕ್ ಇದೆ, ಅಕೌಂಟ್ ಅನ್ನು ಓಪನ್ ಮಾಡಬಹುದು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.